ಒಬ್ಬರು ಇಬ್ಬರಿಂದ ಇಲ್ಲಿ ವೇದಿಕೆಯಲ್ಲಿ ಕೆಲವರು ಕುಳಿತಿರ್ಬೋದು, ನಾನಿಲ್ಲಿ ಮಾತನಾಡ್ತಾ ಇರ್ಬೋದು, ಇನ್ನೂ ಕೆಲವರು ಕಾರ್ಯದರ್ಶಿಯೋ ಅಧ್ಯಕ್ಷರೆಲ್ಲ ಆಗಿರ್ಬೋದು. ಆದರೆ ಅವರಿಂದ ಮಾತ್ರ ಅದು ನಡೆಯುವಂಥದ್ದಲ್ಲ. ಎಲ್ಲ ವರ್ಗದ ಎಲ್ಲ ಸಮಿತಿಗಳ ಜನರು ಅಹೋರಾತ್ರಿ ಶ್ರಮಿಸಿದ ಫಲವಾಗಿ ನಮ್ಮ ಕಾರ್ಯಕ್ರಮ ಉತ್ತಮವಾಗಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಹಾಗೆ ಆ ಕಾರ್ಯಕ್ರಮ ಉತ್ತಮವಾಗಿ ನಡಿಬೇಕಿದ್ರೆ ಇಲ್ಲಿ ಒಂದು ಪ್ರಧಾನ ಸಮಿತಿಯನ್ನು ರಚಿಸಲಾಗಿದೆ. ಆರಂಭದಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಂತ. ಪ್ರಧಾನವಾದೊಂದು ನಮ್ಮ ಕಾರ್ಯಕ್ರಮದ ಯಶಸ್ವಿಯ ಬಗ್ಗೆ ಒಂದು ಸಂಕ್ಷಿಪ್ತ ವರದಿಯನ್ನು ಪ್ರಧಾನ ಕಾರ್ಯದರ್ಶಿಗಳು ಮಂಡಿಸಲಿದ್ದಾರೆ. ಸಪರಿವಾರ ಶ್ರೀ ಬನವಂತೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ, ವೇದಿಕೆಯಲ್ಲಿ ಉಪಸ್ಥಿತರಾದಂಥ ಪವಿತ್ರ ಪಾಣ್ಯವರೇ, ಎಕ್ಸಿಕ್ಯೂಟಿವ್ ಆಫೀಸ್ ಜಗದೀಶ್ ಅವರೇ, ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಕಾಮತ್ ಅವರೇ ಮತ್ತು ಬಂದು ಸೇರಿದಂಥ ಎಲ್ಲ ಸಮಿತಿಯ ಸದಸ್ಯರೇ, ಭಕ್ತಾಭಿಮಾನಿಗಳೇ, ಮಹಿಳೆಯರೇ ಹಾಗೂ ಮಹಿಳೆಯರೇ, ನಿಮಗೆಲ್ಲರಿಗೂ ವಂದನೆಗಳು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಹೇಳಿದ ಹಾಗೆ ಕಾರ್ಯಕ್ರಮ, ಬ್ರಹ್ಮಕಲಶ, ಮುಡಪ ಸೇವೆ ಎಲ್ಲವೂ ಉತ್ತಮ ರೀತಿಯಲ್ಲಿ ನಿಮ್ಮೆಲ್ಲರ ಕೂಡುವಿಕೆ ಹಾಗೂ ಶ್ರೀದೇವರ ಅನುಗ್ರಹದಿಂದ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಅಂತ ಎಲ್ಲರೂ ಹೇಳುವಂಥ ಒಂದು ಮಾತದು. ಅದರ ಒಂದು ಸಂಕ್ಷಿಪ್ತ ವರದಿ ಏನು ನಿಮ್ಮ ಮುಂದೆ ನಾನೀಗ ಓದ್ತೇನೆ. ಕ್ಷೇತ್ರದ ಬ್ರಹ್ಮಕಲಶಕ್ಕೆ ಸಹಕರಿಸಿದ ಎಲ್ರಿಗೂ, ಅದರ ಪ್ರಧಾನ ಕಾರ್ಯದರ್ಶಿ ಎಂಬ ನೆಲೆಯಲ್ಲಿ ಪ್ರಥಮತಃ ಎಲ್ರಿಗೂ ನನ್ನ ಅಭಿನಂದನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದೆ ನಾನು ವರದಿಯನ್ನು ಓದ್ತೆ. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ ಸೇವಾ ಸಮಿತಿ ಮಧೂರು, ಕಾಸರಗೋಡು. ಸಂಕ್ಷಿಪ್ತ ವರದಿ. ಮಧೂರು ಶ್ರೀ ಸಪರಿವಾರ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರವು ಅತಿ ಮನೋಹರವಾಗಿ ನವೀಕರಣಗೊಂಡು ಶ್ರೀ ದೇವರುಗಳ ಪೂರ್ಣಾನುಗ್ರಹದಿಂದ ತಾರೀಕು 27/3/2025ರಿಂದ 7/4/2025ರವರೆಗೆ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯು ವಿವಿಧ ವೈದಿಕ, ಧಾರ್ಮಿಕ, ವೈವಿಧ್ಯಮಯವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿ ಅತ್ಯಂತ ವ್ಯವಸ್ಥಿತವಾಗಿ ಸಂಭ್ರಮ ಸಡಗರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಎಂದು ಅಭಿಮಾನದಿಂದ ತಿಳಿಸಲು ಪಡುತ್ತೇನೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ತಾರೀಕು 1/9/2023ರಂದು ಶ್ರೀ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಮೂಡಪ ಸೇವಾ ಸಮಿತಿಯನ್ನು ರೂಪೀಕರಿಸಲಾಯಿತು. ಶ್ರೀಯುತ ಯುಟಿ ಆಳ್ವರನ್ನು ಅಧ್ಯಕ್ಷರಾಗಿಯೂ, ಶ್ರೀಯುತ ಮಂಜುನಾಥ್ ಕಾಮತ್ರನ್ನು ಕಾರ್ಯಾಧ್ಯಕ್ಷರನ್ನಾಗಿಯೂ, ಶ್ರೀಯುತ ಜಯದೇವ ಖಂಡಿಗೆಯವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸರ್ವಸಮ್ಮತದಿಂದ ಆರಿಸಲಾಯಿತು. 501 ಭಕ್ತ ಜನರನ್ನೊಳಗೊಂಡ ಸಮಿತಿಯನ್ನು ರೂಪೀಕರಿಸಲಾಯಿತು. ಸಮಿತಿಯ ಗೌರವಾಧ್ಯಕ್ಷರಾಗಿ ಎಡನೀರು ಶ್ರೀಗಳಾದ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರನ್ನು, ಅಲ್ಲದೆ ಶ್ರೀಯುತ ಸದಾಶಿವ ಶೆಟ್ಟಿ ಕನ್ಯಾನ ಮತ್ತು ಶ್ರೀ ಎಡಕನ ಮಹಾಬಲೇಶ್ವರ ಭಟ್ರನ್ನು ಹೆಸರಿಸಲಾಯಿತು. ಬ್ರಹ್ಮಕಲಶದ ಖರ್ಚು 8,39,77,000 ರೂಪಾಯಿ. ನವೀಕರಣದ ಕಾರ್ಯಗಳಿಗೆ ಉಪಯೋಗಿಸಿದ ಮೊತ್ತ 2,29,99,153. ಪ್ರಸ್ತುತ ವಿವಿಧ ಬ್ಯಾಂಕ್ಗಳು ಮತ್ತು ಕೈಯಲ್ಲಿ ಆಗಿ 31,71,767 ರೂಪಾಯಿ. ಪ್ರಸ್ತುತ ನವೀಕರಣ ಸಮಿತಿಯ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರದ ಮೂಡುಭಾಗದ ಸೇವಾ ಕೌಂಟರ್ ಹಾಗೂ ಸುಸಜ್ಜಿತ ಶೌಚಾಲಯಗಳು ನಿರ್ಮಾಣ, ದೇವಾಲಯದ ಪಡುಭಾಗದಲ್ಲಿ ಬಸ್ ತಂಗುತಾಣ ಮತ್ತು ವಾಣಿಜ್ಯ ಸಂಕೀರ್ಣ, ಹೊರಾಂಗಣದ ಶಾಶ್ವತ ಚಪ್ಪರ ಕಾಮಗಾರಿ ನಡೆಯುತ್ತಿದೆ. ಅದಲ್ಲದೆ ಮಹಿಳಾ ಸಮಿತಿಯ ನೇತೃತ್ವದಲ್ಲಿ ನೈವೇದ್ಯ ಕೊಠಡಿಯ ಮತ್ತು ನಮಸ್ಕಾರ ಮಂಟಪಕ್ಕೆ ತಾಗಿಕೊಂಡು ಶಾಶ್ವತ ಚಪ್ಪರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ಆಶೀರ್ವದಿಸಿ ಮಾರ್ಗದರ್ಶನ ನೀಡಿದ ಪೀಠಾಧಿಪತಿಗಳು, ಗುರು ಹಿರಿಯರು, ಮಾಯಿಪ್ಪಾಡೆ ಅರೆಮನೆಯವರಿಗೆ, ಪವಿತ್ರ ಪಾಣಿಯವರಿಗೆ ಹಾಗೂ ತಂತ್ರಿ ವರ್ಯರುಗಳಿಗೆ, 8 ಮನೆ 4 ಗುತ್ತಿನವರಿಗೆ,
ನಮ್ಮ ನಿರೀಕ್ಷೆಗೆ ಮೀರಿದ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ವಿಘ್ನವಾಗಿ ನಡೆಸಲು ಸಹಕರಿಸಿದ ವಿವಿಧ ದಾನಿಗಳಿಗೆ, ಉಪಸಮಿತಿಗಳಿಗೆ, ಸ್ವಯಂ ಸೇವಕರಿಗೆ, ಮಹಿಳಾ ಸಮಿತಿಯವರಿಗೆ, ವಿವಿಧ ಸಂಘ ಸಂಸ್ಥೆಗಳು ಶ್ರೀ ಕ್ಷೇತ್ರದ ಆಡಳಿತಾಧಿಕಾರಿ ಮತ್ತು ನೌಕರ ವೃಂದದವರಿಗೂ, ಊರ ಪರವೂರ ಭಕ್ತ ಮಹಾಶಯರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಾ ವಿರಮಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ಬೇಕು ಅಂತ ಉದ್ದೇಶದಿಂದ ಆ ಕೆಲಸ ಶುರು ಮಾಡಿದ್ದು. ಆ ಕೆಲಸಕ್ಕೆ ಸುಮಾರು 45 ಲಕ್ಷ ರೂಪಾಯಿಗಳ ಎಸ್ಟಿಮೇಟ್ ಇದೆ. ನಮ್ಮ ಕೈಯಲ್ಲಿ ಬಾಕಿ 31 ಲಕ್ಷಗಳೇ ಇರೋದು. ಬಾಕಿ ಹಲವಾರು ಭಕ್ತರು ನಮ್ಮೊಂದಿಗೆ ಸಹಕರಿಸ್ತಾರೆ ಎಂದು ಹೇಳುವ ವಿಶ್ವಾಸದಲ್ಲಿ ಮತ್ತು ಕೃಷ್ಣ ಹಾಡು ಅರಸಿನ ಸುರೇಶಣ್ಣರು ಸ್ವಲ್ಪ ಸಮಯ ಕೊಟ್ಟ ಕಾರಣ ಕೆಲಸ ಶುರು ಮಾಡಿದ್ದೇವೆ. ಇದಕ್ಕೆ ನಿಮ್ಮ ಎಲ್ಲರ ಸಹಾಯ ಸಹಕಾರ ಬೇಕು. ಬಾಕಿ ಸಂಖ್ಯೆಯನ್ನು ಇಂಥ ಕೆಲಸಗಳಿಗೆ ಉಪಯೋಗಿಸಿದರೆ ನಮ್ಮ ಮುಂದಿನ ಕೆಲಸಗಳಿಗೆ ಉಪಕಾರವಾಗ್ತದೆ ಎಂಬುದಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ, ಈ ದೇವಸ್ಥಾನದ ಇನ್ನು ಮುಂದಿರುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೋರುತ್ತಾ, 27ನೇ ತಾರೀಕಿಗೆ ವಿನಾಯಕ ಚತುರ್ಥಿಯ ಕಾರ್ಯಕ್ರಮವಿದೆ. 29ಕ್ಕೆ ದೇವಸ್ಥಾನ ತುಂಬಿಸುವುದು, ನವಾನ್ನ, ಈ ಎಲ್ಲ ಕಾರ್ಯಗಳಿಗೂ ಈ ಹಿಂದಿನಂತೆ ಎಲ್ಲ ಸಹಾಯ ಸಹಕಾರಗಳನ್ನು ನಿಮ್ಮಲ್ಲಿ ವಿನಂತಿಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಮಾಷ ಹೇಳಿದಾಗೆ ಸಂಶಯ ಇಲ್ಲ, ಬ್ರಹ್ಮಕಲಶ ಮೂಡಪ್ಪ ಇತಿಹಾಸದಲ್ಲಿ ನೆನಪು ನಿಲ್ಲುವ ಹಾಗೆ ಚಂದ್ರದಲ್ಲಿ ದೇವರು ನಡೆಸಿಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಸಹಕಾರ ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರಿಗೂ ಅಭಿನಂದನೆ ಹಾಗೂ ಧನ್ಯವಾದವನ್ನು ಹೇಳುತ್ತಾ ಸಮಿತಿಯ ಪರವಾಗಿ, ಅಂದರೆ ಈಗ ಆಲ್ರೆಡಿ ಮೊದಲು ಮಾತಾಡಿದವರು ಹೇಳಿದರು, ನಮ್ಮೊಂದಿಗೆ ಸಹಕರಿಸಿದ ಎಲ್ಲರನ್ನೂ ಹೆಸರೇ ಕೇಳಿ ಮಾಡಲಿಕ್ಕೆ ಹೋದರೆ ಸುಮಾರು ಬಿಟ್ಟೋಗುವ ಪರಿಸ್ಥಿತಿ ಹೆಚ್ಚು. ಆದರೆ ಶ್ರೀಯುತ ಆಳ್ವರು ಹಾಗೂ ಡಾಕ್ಟರ್ BS ರಾಯರನ್ನು ನೆನಪಿಸದೆ ಸಾಧ್ಯವಿಲ್ಲ. ಅಂದರೆ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ ಹಾಗೂ ನಾವು ಈಗ ಎಲ್ಲಿದ್ದೇವೆ ಅದು ಖಂಡಿತ ಅವರ ಪ್ರಯತ್ನವೂ ಇಲ್ಲ, ಅವರ ಛಲದಿಂದ ಮಾತ್ರ ಸಾಧ್ಯ ಆಗಿದೆ ಎಂಬುದನ್ನು ನೆನಪಿಸ್ತಾ ಅವರ ಆತ್ಮದ ಶಾಂತಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ದೇವಸ್ಥಾನ ಮಲಬಾರ್ ದೇವಸ್ಥಾನ ಬೋರ್ಡ್ ಸಹ ನಮ್ಮ ಎಲ್ಲ ಅಭಿಪ್ರಾಯ ಆಗಲಿ ಪ್ರಾಜೆಕ್ಟ್ ಆಗಲಿ ಎರಡು ಮಾತಿಲ್ಲದೆ ಎಲ್ಲ ಇದನ್ನು ಅನುಮೋದನೆಯೋ ಇಲ್ಲ ಪ್ರಾಜೆಕ್ಟನ್ನು ಸ್ಯಾಂಕ್ಷನ್ ಮಾಡಿ ಸುಮಾರು 6 ಕೋಟಿ ರೂಪಾಯಿವರೆಗೆ ನಮಗೆ ಗ್ರ್ಯಾಂಟೋ ಇಲ್ಲ ಅಂತ ಹೇಳೋದು ಫಂಡೋ ಅಂತ ಹೇಳಿದ ರೀತಿಯಲ್ಲಿ ನಮ್ಮ ಈ ರಿನೋವೇಷನ್ ಆಗಲಿ ಬ್ರಹ್ಮಕಲಶದಲ್ಲಿ ನಮ್ಮೊಟ್ಟಿಗೆ ಕೈಗೂಡಿದ್ದಾರೆ. ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ದೇವಸ್ಥಾನದ ವೈದಿಕ ವೃಂದ, ನೌಕರ ವೃಂದ, ಹಾಗೆ ವಿವಿಧ ಸಮಿತಿಗಳು 27 ಪ್ರಾದೇಶಿಕ ಸಮಿತಿಗಳು ಹಾಗೂ ಇಲ್ಲಿ 30-35 ಎಲ್ಲ ಸಮಿತಿಗಳನ್ನು ಈಗ ಹೇಳಲಿಕ್ಕೆ ಹೋದರೆ ಇದುಂಟು. ಎಲ್ಲ ಸಮಿತಿಗಳು ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕಾರ್ಯಕ್ರಮದ ಯಶಸ್ಸನ್ನು ಗಳಿಸಿಕೊಟ್ಟಿದೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ 26/2025 ನಮಗೆ ಕೋರ್ ಕಮಿಟಿ ಸೇರಿ ನಾವು 2 ತೀರ್ಮಾನಗಳನ್ನು ಕೈಗೊಂಡಿದ್ದೇವೆ. ಅದರಲ್ಲಿ ಒಂದು ಪ್ರಧಾನವಾದ್ದು ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆಯ ಯಶಸ್ವಿಯಾಗಿ ರೂಪಿಸಿದ ಪ್ರಧಾನ ಸಮಿತಿ ಮತ್ತು ಉಪ ಸಮಿತಿಗಳನ್ನು ಈ ದಿನ ನಡೆಸುವಂತಹ ಮಹಾಸಭೆಯಲ್ಲಿ ವಿಸರ್ಜನೆ
ಮಾಡುವ ತೀರ್ಮಾನ ಅನ್ನು ಕೈಗೊಂಡಿದ್ದೇವೆ. ಇನ್ನು ಮುಂದಕ್ಕೆ ಈ ಸಮಿತಿಯು ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆ ನಿರ್ಣಯಕ್ಕೆ ಕೋರ್ ಕಮಿಟಿ ನಾವು 10-15 ಜನ ಮಾತ್ರ ಹೇಳೋದು. ಮಹಾಸಭೆಯಲ್ಲಿ ಮಂಡಿಸಿ ನಿಮ್ಮ ಅಂಗೀಕಾರವನ್ನು ಪಡೆಯಲಿಕ್ಕೆ ನಾವು ತೀರ್ಮಾನ ಕೈಗೊಂಡದ್ದು. ಆದ್ದರಿಂದ ಆ ಸಮಿತಿಯ ವಿಸರ್ಜನೆಗೆ ತೀರ್ಮಾನಕ್ಕೆ ನಿಮ್ಮ ಅಂಗೀಕಾರವನ್ನು ನಿಮ್ಮ ಮುಂದೆ ಇರಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದ ಒಟ್ಟು ಹಣದಲ್ಲಿ ಉಳಿದ ಮೊತ್ತವನ್ನು ಶ್ರೀ ಕ್ಷೇತ್ರದ ಇನ್ನು ಉಳಿದ ಅಭಿವೃದ್ಧಿ ಕಾಮಗಾರಿಗಳಿಗೆ ನವೀಕರಣ ಸಮಿತಿಯ ಮೂಲಕ ವಿನಿಯೋಗ ಮಾಡುವುದು ಎಂಬ ತೀರ್ಮಾನ ಅಲ್ಲಿ ಕೈಗೊಂಡಿದ್ದೇವೆ. ಅದನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ. ನೀವು ಈ 2 ತೀರ್ಮಾನಗಳಿಗೆ ಮಹಾಸಭೆಯು ಅಂಗೀಕಾರವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದಗಳು.